ದಿಸ್ ಇಸ್ ಗೀತಾ. ವೆಲ್ಕಮ್ ಟು ಗೀತಾಸ್ ವರ್ಲ್ಡ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಪ್ರೋಟೀನ್ ಮತ್ತು ಫೈಬರ್ ರಿಚ್ ಇರುವಂತಹ ಒಂದು ಸಲಾಡ್ ಮಾಡ್ತಿದ್ದೀನಿ. ನಾನು ರೆಗ್ಯುಲರ್ ಆಗಿ ಯಾವಾಗಲೂ ಮಾಡ್ತೀನಿ. ಲಂಚ್ ಅಥವಾ ಡಿನ್ನರ್ ಬದಲು ಇದನ್ನೇ ಟ್ರೈ ಮಾಡ್ಬೋದು. ನಿಮಗೂ ಕೂಡ ತೋರಿಸ್ತೀನಿ. ಇಷ್ಟ ಆದರೆ ನೀವು ಟ್ರೈ ಮಾಡಿ. ಚಲೋ. ಸಲಾಡ್ ಮಾಡೋಕ್ಕೆ ನಾನು ತೊಗೊಂಡಿರೋ ಕಾಳುಗಳು ಬಂದುಬಿಟ್ಟು ಕಡಲೆಕಾಳು, ಹೆಸರು ಕಾಳು, ಚೆನ್ನ ಮತ್ತು ಜೊತೆಗೆ ತೊಗರಿ ಕಾಳು, 1 ಟೇಬಲ್ ಸ್ಪೂನ್ ಮೆಂತೆ ಕೂಡ ತೊಗೊಂಡಿದ್ದೀನಿ. ಇದನ್ನು ನಿನ್ನೆ ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು 2 ವಿಷಲ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಕಾಳುಗಳು ಬೇಯಿಸಿಟ್ಕೊಂಡಿದ್ದಾಯಿತು. ಈಗ ಕುಕ್ಕುಂಬರ್, ಕ್ಯಾರೆಟ್ ಆ್ಯಂಡ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ನ ಚಾಪಾಗಿ ಕಟ್ ಮಾಡಿದ್ದೀನಿ. ಕ್ಯಾರೆಟ್ನ ಮತ್ತು ಕುಕ್ಕುಂಬರ್ನ ನೂಡಲ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ತಿನ್ನೋಕೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಸ್ಯಾಲೆಡಲ್ಲಿ ಮೇನ್ ಯೂಸ್ ಮಾಡೋದೇ ಇದೆ ಬಾಳೆದಿಂಡು. ಈ ಬಾಳೆದಿಂಡು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಆ್ಯಂಡ್ ಹೈ ರಿಚ್ ಫೈಬರ್ ಇರೋ ಕಾರಣ ನೀವು ಸ್ಯಾಲೆಡಲ್ಲಿ ಯೂಸ್ ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಈಗ ಬೇಯಿಸ್ಕೊಂಡಿರೋ ಕಾಳು ಜೊತೆಗೆ ಬಾಳೆದಿಂಡು ನಾವೇನು ಚಾಪ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲದನ್ನು ಹಾಕಿ ಮಿಕ್ಸ್ ಮಾಡುವ. ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು, ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ ಆ್ಯಂಡ್ ಮಿಕ್ಸ್ ಮಾಡಿ. ಪೆಪ್ಪರ್ ನಿಮಗೆ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಬೋದು, ನಾನು ಕೂಡ ಹಾಕ್ತೀನಿ. ಲಾಸ್ಟ್ ಬಂದ್ಬಿಟ್ಟು ಕಾಯಿ ತುರಿ ಹಾಕುವ. ಹೈ ಪ್ರೋಟೀನ್ ಫೈಬರ್ ರಿಚ್ ಸಲಾಡ್ ರೆಡಿಯಾಗಿದೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.